ಸ್ವಲ್ಪ ಜನಕ್ಕೆ ಮಾತ್ರ ನನ್ನ ಬಗ್ಗೆ ಗೊತ್ತು ಅನ್ಕೊಂತೀನಿ. ನನ್ನ ಹೆಸರು ಭರತ್. ಸ್ವಲ್ಪ ಜನ ಜೊತೆನೇ ನಾನು ಇಂಟರಾಕ್ಟ್ ಆಗಿದ್ದು, ಜಾಸ್ತಿ ಜನ ಜೊತೆ ಮಾತಾಡಿಲ್ಲ ನಾನು. ಅದಕ್ಕೆ ಸಾರಿ. ಬಿಕಾಸ್ ಅಂದರೆ ನನ್ನ ಮೆಂಟಲ್ ಸ್ಟೇಟ್ ಸ್ವಲ್ಪ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಸೊ ಎಲ್ಲರ ಜೊತೆ ಇಂಟರಾಕ್ಟ್ ಆಗಲಿಲ್ಲ ನಾನು. ಮೊದಲೆಲ್ಲ ನಾನು ತುಂಬ ಇಂಟರಾಕ್ಟಿವ್ ಆಗಿ ಇರ್ತಾ ಇದ್ದೆ, ಬಟ್ ಈಗ ಸ್ವಲ್ಪ ಸಿಚುವೇಶನ್ಸಿಂದ ಆ ಮೆಂಟಲ್ ಸ್ಟೆಬಿಲಿಟಿನ ನಾನು ಕಂಟ್ರೋಲ್ ಹೋಯ್ತು, ಅದು ಮೆಂಟಲ್ ಸ್ಟೆಬಿಲಿಟಿ ಕಂಟ್ರೋಲ್. ಮತ್ತೆ ಈಗ ನನಗೆ ನನ್ನ ಚಿಕ್ಕಮ್ಮ ರೆಫರ್ ಮಾಡಿದ್ರು, ಇನ್ನು ಹೋದರೆ ನಿನ್ನ ಆರೋಗ್ಯ ಸಮಸ್ಯೆ ಆಗಲಿ ಲೈಕ್ ಮೆಂಟಲ್ ಕಂಡೀಷನ್ ಆಗಲಿ ಒಂದು ಸ್ಟೆಬಿಲಿಟಿಗೆ ಬರುತ್ತೆ ಅಂತ. ಇಲ್ಲಿ ಎಕ್ಸ್ಪೀರಿಯನ್ಸ್ ಅಂದರೆ ನನಗೆ ಫಸ್ಟ್ ಆಫ್ ಆಲ್ ಈ ಎನ್ವಿರಾನ್ಮೆಂಟ್ ಇಷ್ಟ ಆಯಿತು. ನನಗೆ ಯಾವಾಗಲೂ ಸಿಟಿ ಲೈಫ್ಗಿಂತ ಈ ಥರ ಎನ್ವಿರಾನ್ಮೆಂಟೇ ತುಂಬ ಇಷ್ಟ. ನಮ್ದು ಯಾವಾಗಲೂ ಬೆಳಿಗ್ಗೆ ಎದ್ಬಿಟ್ಟು ಆಫೀಸ್ಗೆ ಹೋಗಿ ಬಂದೋ ಮತ್ತೆ ಮಲ್ಕೊಂಡು ಮತ್ತೆ ಎದ್ವೋ ಆಫೀಸ್ಗೆ ಹೋಗೋ, ಇದೇ ಡೈಲಿ ರೊಟೀನ್ ಇರುತ್ತೆ. ಯಾವಾಗ ವೀಕೆಂಡ್ಸಲ್ಲಿ ನಮ್ಮ ಈ ಥರ ಎಕ್ಸಸೈಸಸ್ ಇಲ್ಲ ಪ್ಲೇ ಆಟ ಆಡೋದು ಇಷ್ಟೇ ನೋಡ್ತಾ ಇದೆ. ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ನಂದು ಪ್ರಾಣಾಯಾಮ ಅನ್ನೋದು. ಯೋಗ ಸ್ಟ್ರೆಚಸ್ ಎಲ್ಲ ಮಾಡ್ತಾ ಇದೆ ಮೊದಲೇ, ಬಟ್ ಪ್ರಾಣಾಯಾಮ ಅನ್ನೋದು ಇರುತ್ತೆ ಫಸ್ಟ್ ಟೈಮ್. ಇನ್ನೊಂದು ವಿಷಯ ನಾನು ತಿಳ್ಕೊಂಡಿದ್ದೆ ಏನಂದರೆ, ಇಲ್ಲಿ ಪ್ರಾಣಾಯಾಮದಿಂದ ನಮ್ಮ ಆರೋಗ್ಯ ಸ್ಥಿತಿ, ಅದು ಎಂಥದೇ ಆಗಲಿ ಆರೋಗ್ಯ ಸ್ಥಿತಿ, ಅದನ್ನು ಕಂಟ್ರೋಲ್ ಮಾಡ್ಬೋದು ಅಂತ. ಅದು ಬರೀ ಫಿಸಿಕಲ್ ಅಲ್ಲ, ಮೆಂಟಲಿ ಕೂಡ ಕಂಟ್ರೋಲ್ ಮಾಡ್ಬೋದು ಅನ್ನೋದು ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ, ಜಸ್ಟ್ ನಾನು ಅಂದರೆ ಲೈಕ್ ಫ್ರ್ಯಾಂಕಾಗಿ ಹೇಳಬೇಕು ಅಂತಂದರೆ, ನಾನು ಯಾವತ್ತೂ ಭಜನೆ ಮಾಡಿದಾಗಲಿ ಆ ಥರ ಮಾಡಿದ್ದೆ. ಚಿಕ್ಕವನಿದ್ದಾಗ ಮಾಡಿದ್ದೀನಿ, ಬಟ್ ನನಗೊಂದು ಮೆಚುರಿಟಿ ಬಂದಾಗ ಮಾಡಿಲ್ಲ ನಾನು. ಬಟ್ ಅದ್ರ ಹಿಂದೆ ಸೈಂಟಿಫಿಕ್ ಎಕ್ಸ್ಪೀರಿಯನ್ಸ್ ಏನಾಯಿತು ಅಂದರೆ, ಲೈಕ್ ಭಜನೆ ಆದಮೇಲೆ ಗುರುಗಳು ನಮಗೇನು ಹೇಳಿಲ್ಲ, ದೇವ್ರು ಬಂದು ನಿಮ್ಗೆ ಈ ಥರ ಮಾಡ್ತಾರೆ, ನೀವು ಭಜನೆ ಮಾಡಿದ್ರೆ ಅಂತ ಹೇಳಿಲ್ಲ. ಭಜನೆ ಆದಮೇಲೆ ನಮ್ಮ ಮೆಂಟಲ್ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಬ್ಸರ್ವ್ ಮಾಡಿ ಅಂತ ಹೇಳಿದ್ರು. ಸೊ ನನಗೆ ಅಲ್ಲಿ ಲೈಕ್ ಒಂದು ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ನಾನು ಅಬ್ಸರ್ವ್ ಮಾಡಿದೆ. ಸೊ ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಆ ರಿಯಲೈಸೇಷನ್ಗೆ. ನಾನು ತುಂಬ ರಿಯಲೈಸ್ ಆದೆ ಈ ಥರ ಎಕ್ಸ್ಪೀರಿಯನ್ಸಿಂದ. ಆ್ಯಂಡ್ ಇನ್ನೊಂದು ವಿಡಿಯೋ ಕೂಡ ತೋರಿಸಿದ್ರು, ಲೈಕ್ ನಮ್ಮ ಲೈಕ್ ಔಟ್ ಆಫ್ ವರ್ಲ್ಡ್ ಅಂದರೆ ಲೈಕ್ ಔಟ್ ಆಫ್ ಅರ್ತ್ ಯಾವ ಥರ ಪ್ಲಾನೆಟೇರಿಯಂ ಇದೆ ಅಂತ. ನಾವೆಲ್ಲ ಓದಿದ್ದೀವಿ, ನಮ್ಮದು ಲೈಕ್ ಮಿಲ್ಕಿ ವೇ ಗ್ಯಾಲಕ್ಸಿ, ಔಟ್ ಆಫ್ ದ ಗ್ಯಾಲಕ್ಸಿ ಯಾವ ಥರ ಇರುತ್ತೆ ಆ್ಯಂಡ್ ಹೌ ಇಟ್ ಈಸ್ ರಿಲೇಟೆಡ್ ಟು ಅವರ್ ವರ್ಲ್ಡ್. ಅಂದರೆ ಲೈಕ್ ಸಾರಿ ನನಗೆ ಅಂದರೆ ಲೈಕ್ ಕನ್ನಡ ಜಾಸ್ತಿ ಮಾತಾಡಿ ಅಭ್ಯಾಸ ಸ್ವಲ್ಪ ತಪ್ಪಿದೆ. ಅಂದರೆ ಲೈಕ್ ಈಗ ಕೆಲ್ಸಕ್ಕೆ ಹೋಗಿ ಅದಕ್ಕೆ ಇಂಗ್ಲೀಷ್ ವರ್ಡ್ಸ್ ಬರ್ತಾ ಇರುತ್ತೆ. ಅದು ಹೆಂಗೆ ನಮ್ಮ ದೇಹಕ್ಕೆ ಆ ಗ್ಯಾಲಕ್ಸಿ ವೇ ಕನೆಕ್ಟ್ ಆಗಿದೆ ಅನ್ನೋದು ತಿಳಿಸ್ಕೊಟ್ರು. ಸೊ ಅಲ್ಲಿ ನನಗೆ ಒಂದು ಬಿಲೀಫ್ ಅನ್ನೋದು ಉಂಟಾಯಿತು ದಟ್ ಔಟ್ಸೈಡಲ್ಲಿ ಏನಾದ್ರೂ ನಮ್ಮ ದೇಹಕ್ಕೆ ಇಂಪ್ಯಾಕ್ಟ್ ಆಗುತ್ತೆ. ಇದು ಕ್ವಶನ್ ಇತ್ತು ನನಗೆ, ಎಲ್ಲೋ ಯಾವುದೋ ಗ್ರಹದಲ್ಲಿ ಏನಾದರೆ ನಮಗೆ ಹೆಂಗೆ ಚೇಂಜಸ್ ಆಗುತ್ತೆ ಅಂತ. ಇದೇ ಥರನೇ ನಾನು ಫೈಟ್ ಮಾಡಿದೆ. ನನಗೆ ಯಾವಾಗ ನಂಬಿಕೆ ಇರಲಿಲ್ಲ, ನಮ್ಮ ಚಿಕ್ಕಮ್ಮ ಅವ್ರು ಹೇಳ್ದಾಗ. ಅದಾದಮೇಲೆ ಇಲ್ಲಿ ಬಂದಮೇಲೆ ಲೈಕ್ ಗುರುಗಳು ಎಕ್ಸ್ಪ್ಲೇನ್ ಮಾಡಿದ್ರು, ಲೈಕ್ ಯಾವ ಪ್ಲ್ಯಾನೆಟ್ಸ್ ಮೂವ್ ಆದರೆ ಯಾವ ಥರ ನಮ್ಗೆ ಎಫೆಕ್ಟ್ ಆಗುತ್ತೆ ಅನ್ನೋದು. ಸೊ ಅದೊಂದು ರಿಯಲೈಸೇಷನ್ ನನಗಾಯಿತು. ತುಂಬ ಥ್ಯಾಂಕ್ಸ್ ಗುರು. ಆ್ಯಂಡ್ ಹೋಪ್ಫುಲಿ ನನ್ನ ಆರೋಗ್ಯ ಸಮಸ್ಯೆ ಬೇಗ ಸರಿ ಹೋಗುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ. ಗುರುಗಳು ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಸೊ ಅದು ಸರಿ ಹೋಯ್ತು ಅಂತಂದರೆ ನನಗೆ ಯಾವಾಗಲೂ ಚೆನ್ನಾಗಿರ್ತೀನಿ ಗುರು. ಆ್ಯಂಡ್ ಮಾತಾಡಿಗೆ ತುಂಬ ಥ್ಯಾಂಕ್ಸ್. ನನಗೆ ಉಪ್ಪಿಟ್ಟು ಇಷ್ಟ ಇರಲ್ಲ, ಬಟ್ ಅವತ್ತಿನ ಉಪ್ಪಿಟ್ಟು ತಿಂದೆ, ತುಂಬ ಇಷ್ಟ ಆಯಿತು. ತುಂಬ ಥ್ಯಾಂಕ್ಸ್. ಜೋರಾಗಿ ಹೇಳಬೇಕು. ತೂಕ ಚೆಕ್ ಮಾಡಲ್ಲ, ಯೂಶುವಲಿ ನಂದು 80-70 88 ಇರುತ್ತೆ. ಮೇ ಬಿ ಅಪ್ರಾಕ್ಸಿಮೇಟ್ಲಿ 1-2 kgs ಕಡಿಮೆ. ಅಂದರೆ ಲೈಕ್ ಡಯಟ್ ಫುಡ್ ನಾನು ಮೇಂಟೈನ್ ಮಾಡ್ತೀನಿ, ಯಾವಾಗಲೂ ಹೊರಗಡೆ ತಿನ್ನಲ್ಲ. ಬಟ್ ಎಕ್ಸ್ಪೀರಿಯನ್ಸ್ ನಾನು ಮಾಡಿರೋದು ಇಲ್ಲಿನೇ ಅಲ್ಲ, ಹೊರಗಡೆನೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಾನು. ದಿಸ್ ಇಸ್ ವೆರಿ ಗುಡ್ ಹ್ಯಾಬಿಟ್. ಅಂದರೆ ಇದು ಅಭ್ಯಾಸ ತುಂಬ ಒಳ್ಳೆಯದು. ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿ ಒಂದು 10 o'clockಗೆ ಈ ಥರ ತೊಗೊಂಡು ನಾರ್ಮಲಿ, ಅಂದರೆ ಲೈಕ್ ನಾನು ಯೋಗಾಸನ ಮುಂಚೆ ಏನು ಮಾಡ್ತಾ ಇದ್ದೆ ಅಂದರೆ ಇಷ್ಟೇ ಮಾಡ್ತಾ ಇದ್ದೆ. 10 o'clock ಆ ಥರ ಈ ಥರ ರಾ ಫುಡ್ಡೇ ತೊಗೊತಾ ಇದ್ದೆ ನಾನು. ಮಧ್ಯಾಹ್ನ ನಾರ್ಮಲ್ ಫುಡ್ ಆ್ಯಂಡ್ ನೈಟ್ ಲೈಟ್ ವೈಟ್ ಫುಡ್, ಇಷ್ಟೇ ನನ್ನ ಡೈಲಿ ರೊಟೀನ್. ಬಟ್ ಇಲ್ಲಿ ಬಂದಾಗ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಯಿತು. ಸೊ ನನಗೆ ಊಟದಲ್ಲಿ ಕಷ್ಟ ಏನೂ ಅನಿಸಿಲ್ಲ ಅದಕ್ಕೆ. ಸೊ ಆ್ಯಂಡ್ ಎವ್ರಿ ಡೇ ನಮಗೆ ಆ ಥರ ಮಾಡಿಬಿಟ್ಟು ಕಳಿಸ್ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮಾತಾಡಿ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಧನ್ಯವಾದಗಳು.